ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಕಲಾಜ್ಯೋತಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಕೂಡ ನಿನ್ನೆಯಿಂದ ಸ್ಟಾರ್ಟ್ ಆಗಿವೆ. ಆದರೂ ಕೂಡ ನಮಗೆ ಹಲವಾರು ಗೊಂದಲಗಳು, ಹಲವಾರು ಪ್ರಶ್ನೆಗಳು ನಮ್ಮಲ್ಲಿವೆ. ಇಲಾಖೆಯವರು ಏನೆಲ್ಲ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ, ಯಾವ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಆ ಮೂಲಕ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನೋಡ್ರಿ, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಆಯುಕ್ತರ ಕಚೇರಿ, KG ರಸ್ತೆ, ಬೆಂಗಳೂರು. ಪದೇ ಪದೇ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ಯಾರ. 2026-27ನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾಮಾನ್ಯ ಅಂದರೆ 1ರಿಂದ 5ನೇ ತರಗತಿ, ಸರ್ಕಾರಿ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ದೈಹಿಕ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ವೃಂದದ ಹುದ್ದೆಗಳಿಗೆ, ಹಾಗೂ ಪದವೀಧರ ಪ್ರಾಥಮಿಕ ಶಿಕ್ಷಕರು 6ರಿಂದ 8ನೇ ತರಗತಿ ವೃಂದದ ಹುದ್ದೆಗಳು, ಹಾಗೂ ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ರಾಜ್ಯದ ಆಯಾ ಜಿಲ್ಲಾವಾರು ಅಧಿಸೂಚನೆಗಳನ್ನು ಹೊರಡಿಸಲಾಗಿದ್ದು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡ್ರಿ, ಈಗ ಆಲ್ರೆಡಿ ನಮ್ಮನ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿಯನ್ನು ಆಹ್ವಾನಿಸ್ಯಾರ. ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯ ಆಯಾ ವಿಭಾಗೀಯ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಪ್ರೌಢಶಾಲಾ ಸಹ ಶಿಕ್ಷಕರು ಕನ್ನಡ ಭಾಷೆ, ಆಂಗ್ಲ ಭಾಷೆ, ಕಲಾ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನೊಳಗೆ, ಸೋಷಲ್ ಸೈನ್ಸ್ ಟೀಚರು ಕನ್ನಡ ಮೀಡಿಯಮ್ನಾಗೂ ಸಪ್ರೇಟ್ ಪೋಸ್ಟ್ ಕೊಟ್ಟಾರ, ಇಂಗ್ಲೀಷ್ ಮೀಡಿಯಮ್ ಸಪ್ರೇಟ್ ಪೋಸ್ಟ್ ಕೊಟ್ಟಾರ, ಜೀವ ವಿಜ್ಞಾನ, ಕನ್ನಡ ಮತ್ತು ಆಂಗ್ಲ ಭಾಷೆ, ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ವಿಭಾಗ ಮಟ್ಟದಲ್ಲಿ ಅಧಿಸೂಚನೆಗಳನ್ನು ಹೊರಡಿಸಲಾಗಿದ್ದು ಅರ್ಹರಾಗಿರುವ ಅಭ್ಯರ್ಥಿಗಳಿಂದ ನಿಗದಿಪಡಿಸಿದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಈಗ ಆಲ್ರೆಡಿ PST, GPT ಹಾಗೂ HSTR ಕಾಲ್ಫಾರ್ಮ್ ಆಗಿರೋದು ನಮಗೆಲ್ಲ ಗೊತ್ತೈತಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಯಲ್ಲಿ ಎಲ್ಲ ಮಾಹಿತಿಗಳನ್ನು ವಿವರವಾಗಿ ನೀಡಿದ್ದು ಅಧಿಸೂಚನೆಯಲ್ಲಿ ನೀಡಿರುವ ಅಂಶಗಳೇ ಅಂತಿಮವಾಗಿದ್ದು ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಕೂಲಂಕುಷವಾಗಿ ಓದಿ ಅರ್ಥೈಸಿಕೊಳ್ಳುವುದು, ಅಧಿಸೂಚನೆಯಲ್ಲಿನ ಅಂಶಗಳನ್ನು ಸರಳೀಕರಣ ಮಾಡಿ ಅಭ್ಯರ್ಥಿಗಳಿಗೆ ಉದ್ಭವಿಸಿರುವ ಅಥವಾ ಉದ್ಭವಿಸಬಹುದಾದ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ಪ್ರಯತ್ನದ ಭಾಗವಾಗಿ ಪದೇ ಪದೇ ಕೇಳಲಾಗಿರುವ ಪ್ರಶ್ನೆಗಳಿಗೆ ಈ ಕೆಳಕಂಡಂತೆ ಉತ್ತರಿಸಲಾಗಿದೆ. ನೋಡ್ರಿ, ಈಗ ಆಲ್ರೆಡಿ ಏನು ಅಧಿಸೂಚನೆ ಹೊರಡಿಸಿರಲ್ಲ, ಅಧಿಸೂಚನೆಯಲ್ಲಿರ್ತಕ್ಕಂಥ ಅಂಶಗಳು ಬಹಳ ಮುಖ್ಯ. ಅದೇ ಅಂಶಗಳು ಅಂತಿಮವಾಗಿರ್ತಾವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಧಿಸೂಚನೆಯನ್ನು ಓದಿದಾಗ ನಮ್ಮಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಉಟ್ಕೊಡ್ತಾವೆ. ಯಾವುದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ರಿಸರ್ವೇಷನ್ ಹೆಂಗೆ ತೊಗೋಬೇಕು, ಕ್ಯಾಸ್ಟ್ ಇನ್ಕಮ್ ಹೆಂಗೆ ತೊಗೋಬೇಕು, 371J ಅದು ಹೆಂಗೆ ಮಾಡಬೇಕು, ಹಿಂಗೆ ಹಲವಾರು ಗೊಂದಲಗಳು ನಮ್ಮಲ್ಲಿ ಅದಾವಲ್ಲ. ಆ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಏನು ಪ್ರಶ್ನೆ ಕೇಳ್ಯಾರಲ್ಲ, ಅದಕ್ಕೆ ಸಂಬಂಧಪಟ್ಟ CSE ಅವರು ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ. ಫೋನ್ ನಂಬರ್ಗೆ ಫೋನ್ ಮಾಡಿ ಕ್ವಶನ್ಗಳನ್ನು ಕೇಳಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನ್ಗೋಸ್ಕರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾರ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ತಿಳ್ಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಸಿಗ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 18/8/2026 ಅಂದರೆ ನಿನ್ನೆಯಿಂದ ಪ್ರಾರಂಭ ಆಗೈತಿ. ಕೊನೆಯ ದಿನಾಂಕ 15/9/2026. ನೆಕ್ಸ್ಟ್ ಒನ್, ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು, ನಾವು ಅರ್ಜಿ ಹಾಕಬೇಕಾದ್ರೆ ಯಾವ್ಯಾವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನುವಂಥ ಕ್ವಶನ್. ಇದಕ್ಕೆ ಉತ್ತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರ್, 371J ಮೀಸಲಾತಿ ಪ್ರಮಾಣ ಪತ್ರ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ನೋಡ್ರಿ, ಈಗ ನಾವೊಂದು ಅಪ್ಲಿಕೇಶನ್ ಹಾಕಕತ್ತೀವಪ್ಪ ಅಂದ್ರೆ PSTಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮ DED ಮಾರ್ಕ್ಸ್ ಕಾರ್ಡು, ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲ ಬೇಕು ನೀವು PSTಗೆ ಅಪ್ಲಿಕೇಶನ್ ಹಾಕಿದ್ರೆ. ಒಂದು ವೇಳೆ ನೀವು GPTಗೆ ಅಪ್ಲಿಕೇಶನ್ ಹಾಕಿದರೆ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ DED ವಿತ್ ಡಿಗ್ರಿ, ಅದ್ರ ಜೊತೆಗೆ ಇವೆಲ್ಲ ಜಾತಿ, ಆದಾಯ, 371J ಇವೆಲ್ಲ ಎಕ್ಸ್ಟ್ರಾ ಇರ್ತಾವೆ. ನೆಕ್ಸ್ಟ್ ನಾವು ಒಂದು ವೇಳೆ HSTRಗೆ ಹಾಕ್ತೀನಪ್ಪ ಅಂದ್ರೆ ನಮ್ಮದು SLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡು, 6 ಸೆಮಿನ್ ಮಾರ್ಕ್ಸ್ ಕಾರ್ಡು ಮತ್ತು ಪಾಸಿಂಗ್ ಸರ್ಟಿಫಿಕೇಟು ಇವೆಲ್ಲ ಮೂಲ ದಾಖಲೆಗಳಿರಬೇಕು. ಅದ್ರ ಜೊತೆಗೆ ನಿಮ್ಗೆ ಇನ್ಕಮ್ ಬಂದರೆ ಇನ್ಕಮ್ ಸರ್ಟಿಫಿಕೇಟ್ ಹಚ್ಚಬೇಕು, 371J ಬಂದರೆ ಅದನ್ನು ಹಚ್ಚಬೇಕು ಸರ್ಟಿಫಿಕೇಟ್. ಮತ್ತು ನೀವೇನಾದರೂ ರೂರಲ್ ಕ್ಯಾಂಡಿಡೇಟ್ ಆದರೆ ಆ ರೂರಲ್ ಸರ್ಟಿಫಿಕೇಟ್ ಇರಬೇಕು, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರಬೇಕು, ಯೋಜನಾ ನಿರಾಶ್ರಿತರಾಗಿದ್ದರೆ ಆ ಯೋಜನಾ ನಿರಾಶ್ರಿತರ ದಾಖಲೆಗಳು ಇರಬೇಕು. ನೆಕ್ಸ್ಟ್ ಒನ್ನು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಇದು ಭಾಳ ಕನ್ಫ್ಯೂಷನ್ ಐತೆ ಎಲ್ಲರಿಗೂ. ನೋಡನ್ರಿ, ನನ್ನ ಬಳಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ
ವ್ಯಾಸಂಗಕ್ಕಾಗಿ ಎಂದು ನಮೂದಿಸಲಾಗಿದೆ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ? ನೋಡ್ರಿ, ವ್ಯಾಸಂಗಕ್ಕಾಗಿ ಅಂತಿದ್ರು. ವ್ಯಾಸಂಗ ಅಂದ್ರೆ ಒಂದ, ವಿದ್ಯಾಭ್ಯಾಸ ಅಂದ್ರೂ ಒಂದ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಿದಲ್ಲಿ ಪರಿಗಣಿಸುವುದಿಲ್ಲ. ನೋಡ್ರಿ, ವ್ಯಾಸಂಗಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಅಂತಿದ್ರ ಅದನ್ನ ನೇಮಕಾತಿಗೆ ಪರಿಗಣಿಸುವುದಿಲ್ಲ. ವ್ಯಾಸಂಗಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರ ಸಲ್ಲಿಸಬಹುದು. ನೋಡ್ರಿ, ನೀವು ಸರ್ಟಿಫಿಕೇಟ್ ತೊಗೊಂಡಿರ್ತಾರಲ್ಲ, ಅಲ್ಲಿ ವ್ಯಾಸಂಗ ಅಂತನೂ ಇಲ್ಲ, ಉದ್ಯೋಗ ಅಂತ ಇಲ್ಲ, ಬರೀ ಕಾಮನ್ ಆಗಿ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರ, ಅದನ್ನು ಸಲ್ಲಿಸಬಹುದು. ನಮ್ಮಲ್ಲೆಲ್ಲ ವ್ಯಾಸಂಗ ಅಂತನೂ ಇಲ್ಲ, ಉದ್ಯೋಗ ಅಂತನೂ ಇರಲ್ಲ. ಹಂಗೆ ತಹಸೀಲ್ ಆಫೀಸ್ ಒಳಗೆ ನಮಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನು ನಾವು ಸಲ್ಲಿಸಬಹುದು. ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸಿದ ಪ್ರಮಾಣ ಪತ್ರ ಸಲ್ಲಿಸಬಹುದು. ಒಂದು ವೇಳೆ ನಿಮ್ಮ ಸರ್ಟಿಫಿಕೇಟ್ ಒಳಗೆ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಇದ್ದರೆ ಅದನ್ನು ಕೂಡ ಸಲ್ಲಿಸಬಹುದು. ಅಭ್ಯರ್ಥಿಯು ನೇಮಕಾತಿ ಹೊಂದಿದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯ. ನೀವೀಗ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಅರ್ಜಿ ಹಾಕಿ ನೇಮಕಾತಿ ಪರೀಕ್ಷೆ ಬರೆದು ನೀವು ಅಪಾಯಿಂಟ್ ಆದ್ರಂದ್ರೆ ಅಪಾಯಿಂಟ್ ಆದ ನಂತರದಲ್ಲಿ ನೀವು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್ ನೋಡ್ರಿ, ನೇಮಕಾತಿಗೆ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಅಂದರೆ GMನಲ್ಲಿ ಆಯ್ಕೆಯಾದರೂ ಕೂಡ ಸಿಂಧುತ್ವ ಸಲ್ಲಿಸಬೇಕೆ ಅಂತ ಕ್ವಶನ್ ಕೇಳ್ಯಾರ. ಹೌದ್ರಿ, ಸಲ್ಲಿಸಬೇಕು. ನೀವು ಯಾಕಂದ್ರೆ ಕ್ಯಾಸ್ಟ್ನೊಳಗೆ ಅಪ್ಲೈ ಮಾಡಿರ್ತಾರಲ್ಲ, ಹಾಗಾಗಿ ನೀವು ಸಾಮಾನ್ಯ ವರ್ಗದಲ್ಲಿ ಆಯ್ಕೆ ಆದರೂ ಕೂಡ ಸಿಂಧುತ್ವ ಸಲ್ಲಿಸ್ಬೇಕಂತೇಳಿ ಈಗ 2022 ಬ್ಯಾಚ್ ಏನು ನಮ್ಮದು ನೇಮಕಾತಿ ಆತಲ್ಲ, ಅವಾಗಿಂದ ಇದನ್ನು ಚೇಂಜ್ ಮಾಡ್ರೆ. ಮೊದಲು ಏನಾಗಿತ್ತು, ಸಾಮಾನ್ಯ ವರ್ಗದಲ್ಲಿ ಆಯ್ಕೆ ಆದ್ರೆ ಅದನ್ನೇನು ಸಿಂಧುತ್ವ ತೆಗೆಸೋ ಅವಶ್ಯಕತೆ ಇದ್ದಿಲ್ಲ. ಬಟ್ ಈಗ ಹೊಸ ರೂಲ್ಸ್ ಮಾಡಿರಲ್ಲ, ಅದ್ರ ಪ್ರಕಾರ ಸಲ್ಲಿಸಬೇಕು. ನೋಡ್ರಿ, ಉತ್ತರನೂ ಹಾಗೆ ಕೊಟ್ಟಿರ್ತಾರೆ ಅವರು. ನೇಮಕಾತಿಗೆ ಜಾತಿ ಮತ್ತು ಆದಾಯ ಮೀಸಲಾತಿ ಕೋರಿ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಅಂದರೆ GMನಲ್ಲಿ ಆಯ್ಕೆ ಆದರೂ ಕೂಡ ಅಥವಾ ಪ್ರವರ್ಗ ಮೀಸಲಾತಿಯಡಿ ಆಯ್ಕೆಯಾದರೂ ಕೂಡ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣ ಪತ್ರ ಸಿಂಧುತ್ವ ರದ್ದಾದಲ್ಲಿ ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗುತ್ತದೆ. ನೋಡ್ರಿ, ಒಂದು ವೇಳೆ ನೀವು GMನಾಗ ಸೆಲೆಕ್ಷನ್ ಆಗಿ ಒಳ್ಳೆ ಮೆರಿಟ್, ನೀವು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಬಂದಿದ್ದರೂ ಕೂಡ ನೀವೇನಾದರೂ ಸಿಂಧುತ್ವ ಪ್ರಮಾಣ ಪತ್ರ ಮಾಡಿಸುವಲ್ಲಿ ವಿಫಲರಾದರೆ ನಿಮ್ಮ ನೇಮಕಾತಿಗೆ ನಿಮ್ಮನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ಯಾರ. ಸೊ ಹಾಗಾಗಿ ದಾಖಲೆಗಳನ್ನು ಬಹಳಷ್ಟು ಕರೆಕ್ಟಾಗಿ ಇಟ್ಕೊಂಡು ಅಪ್ಲಿಕೇಶನ್ನ ಹಾಕ್ರಿ. ಒಂದು ದಾಖಲೆಗಳು ತಪ್ಪಾದರೂ ಕೂಡ ನೀವು ನೇಮಕಾತಿಯಿಂದ ಹೊರಗುಳಿಬೇಕಾಗತ್ತಾ. ಈಗ ಆಲ್ರೆಡಿ ನಿಮಗೆ ಗೊತ್ತಿದ್ದ ಐತಿ, 2022 ನೇಮಕಾತಿಯಲ್ಲಿ ಎಷ್ಟೆಲ್ಲ ಗೊಂದಲಗಳಾದವು, ಎಷ್ಟೆಲ್ಲ ಅಭ್ಯರ್ಥಿಗಳಿಗೆ ತೊಂದರೆ ಆಯಿತು, ಬಹಳಷ್ಟು ಜನ ಕೋರ್ಟ್ ಮೆಟ್ಲು ಕೂಡ ಏರುವಂಥ ಪರಿಸ್ಥಿತಿ ಬಂದೈತಿ. ಸೊ ಹಾಗಾಗಿ ನೀವು ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕೋದು ಬಹಳಷ್ಟು ಒಳ್ಳೆಯದು. ನೆಕ್ಸ್ಟ್ ಒನ್ನು, ನಾನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ ಡಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ನಮೂದಿಸಿದ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದು ಸದರಿ ಪ್ರಮಾಣ ಪತ್ರವನ್ನೇ ಸಲ್ಲಿಸಬಹುದೇ ಅಥವಾ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ನಮೂದಿಸಿರುವ ಪ್ರಮಾಣ ಪತ್ರ ಸಲ್ಲಿಸಬೇಕೆ? ನೋಡ್ರಿ, ಈಗ ಈ ಕ್ವಶನ್ಗೆ ಏನು ಉತ್ತರ ಹೇಳ್ಯಾರ. ಪರಿಶಿಷ್ಟ ಜಾತಿಗೆ ಸೇರಿದ ಅಂದರೆ SC ಕ್ಯಾಂಡಿಡೇಟ್, ಪರಿಶಿಷ್ಟ ಜಾತಿ ಅಂದ್ರೆ ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂದಿತ ಡಿಯಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂಬುದಾಗಿ ನಮೂದಿಸಿದ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುವುದು ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ಯಾರ. ನೆಕ್ಸ್ಟ್ ಕ್ವಶನ್, ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಿರುತ್ತಾರೆ, ಆದರೆ ಉದ್ಯೋಗಕ್ಕಾಗಿ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗಿರುತ್ತದೆ. ನಾನು ಯಾವುದನ್ನು ಸಲ್ಲಿಸಬಹುದು? ನೋಡ್ರಿ, ಕೆಲವು ಕ್ಯಾಸ್ಟ್ಗಳಿಗೆ ವಿದ್ಯಾಭ್ಯಾಸ ಮಾಡುವಾಗ ಪ್ರವರ್ಗ 2A ಅಂತೇಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ. ಉದ್ಯೋಗಕ್ಕೆ ಅನ್ನುವಂಥ ಸಂದರ್ಭದಲ್ಲಿ 3A ಅನ್ನುವಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಟ್ಟಿರ್ತಾರಂತ್ರಿ. ಕೆಲವು ಜಾತಿಗಳಿಗೆ ಮಾತ್ರ ಸೀಮಿತ, ಇದು ಎಲ್ಲ ಕ್ಯಾಸ್ಟ್ನವ್ರಿಗೂ ಇದು ಸಂಬಂಧಪಡಂಗಿಲ್ಲ. ನೋಡ್ರಿ, ಕೆಲವು ಜಾತಿಗಳಿಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡಲಾಗಿರುತ್ತೆ. ಆದರೆ ಸಕ್ಷಮ ಪ್ರಾಧಿಕಾರದಿಂದ ಉದ್ಯೋಗಕ್ಕಾಗಿ ನೀಡಿರುವ 3A ಪ್ರವರ್ಗದಡಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ನೀವು ಉದ್ಯೋಗಕ್ಕಾಗಿ ಪ್ರಮಾಣ ಪತ್ರ ಯಾವುದಿರಬೇಕಪ್ಪ ಅಂದರೆ ನಿಮ್ಮದು ಕಂಪಲ್ಸರಿ 3A ಪ್ರವರ್ಗದಡಿಯಲ್ಲಿ ಬರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇದು ಕೆಲವು ಜಾತಿಗಳಿಗೆ ಮಾತ್ರ ಸಂಬಂಧಪಟ್ಟೈತೆ. ಅದನ್ನು ಅಧಿಸೂಚನೆಯಲ್ಲಿ ಕೊಟ್ಟಾರೆ ಯಾವ್ಯಾವ ಕ್ಯಾಸ್ಟ್ ಅಂತೇಳಿ, ಅದನ್ನು ಒಂದ್ಸಲ ನೋಡ್ಕೊರಿ ನೀವು. ನೆಕ್ಸ್ಟ್ ಒನ್ನು, ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ 371J ಮೀಸಲಾತಿಗೆ ಸಂಬಂಧಿಸಿದಂತೆ ನಾನು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ನಿವಾಸಿಯಾಗಿದ್ದು ಸಕ್ಷಮ ಪ್ರಾಧಿಕಾರವು ನೀಡಿರುವ 371J ಪ್ರಮಾಣ ಪತ್ರವನ್ನು ಹೊಂದಿದ್ದು ಆದರೆ RD ನಂಬರ್ ಇರುವುದಿಲ್ಲ. ಸದರಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ ಅಂತ ಕ್ವಶನ್ ಕೇಳ್ಯಾರ. ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಹಾಗೂ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ನೋಡ್ರಿ, RD ನಂಬರ್ ಇರಲೇಬೇಕು.
ಇದು ಯಾಕೆ ಈ ಥರ ಗೊಂದಲ ಉಂಟಾಗೈತಪ್ಪ ಅಂದ್ರೆ ಸ್ಟಾರ್ಟಿಂಗ್ 371J ಸರ್ಟಿಫಿಕೇಟ್ ಮಾಡಿಸಿದಾಗ ಅದು ಮ್ಯಾನ್ಯುವಲ್ ಇತ್ತು, ಬೈ ಹ್ಯಾಂಡ್ ಇತ್ತು, ಸೀಲ್ ಹಾಕಿ ಸೈನ್ ಮಾಡಿ ಕೊಡ್ತಿದ್ರು. ಅವಾಗ RD ನಂಬರ್ ಇರ್ತಿದ್ದಿಲ್ಲ. ನೆಕ್ಸ್ಟ್ ಏನು ಮಾಡಿದ್ರು, ಅದನ್ನು ಚೇಂಜ್ ಮಾಡಿ ಕಂಪ್ಯೂಟರ್ ಥ್ರೂ ಕೊಡಕತ್ರು, ಅಲ್ಲಿ RD ನಂಬರ್ ಬರ್ತಾ ಇದೆ. ಸೊ ಹಿಂದೆ ಮಾಡಿಸಿ ನೀವು ಈಗ RD ನಂಬರ್ ಇರೋದು ಮಾಡಿಸಿಲ್ಲ ಅಂದ್ರೆ ಅದನ್ನು ಪರಿಗಣಿಸಂಗಿಲ್ಲ. ಸೊ ನೀವೇನು ಮಾಡಬೇಕು, ಹೊಸದು ಮತ್ತು ವಾಪಸ್ RD ನಂಬರ್ ಇರೋದನ್ನು 371J ಸರ್ಟಿಫಿಕೇಟ್ನ ಮಾಡಿಸಿ ಅದನ್ನು ಅಪ್ಲೈ ಮಾಡಬೇಕು. ಒಂದು ವೇಳೆ ನೀವು ಹಳೆ ಸರ್ಟಿಫಿಕೇಟ್ನ ಕೊಟ್ಟರೆ ಅದನ್ನು ಪರಿಗಣಿಸೋದಿಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ಯಾರ CAC ಅವರು. 8ನೇ ಪ್ರಶ್ನೆ ನೋಡ್ರಿ, HK ಸರ್ಟಿಫಿಕೇಟ್ ಇದೆ, ಆದರೆ ನಾನು ವಿವಾಹವಾಗಿ ನಾನ್ HK ಜಿಲ್ಲೆಯ ನಿವಾಸಿಯಾಗಿದ್ದೇನೆ. ನಾನು 371J ಮೀಸಲಾತಿಯಡಿ ಅರ್ಜಿ ಸಲ್ಲಿಸಬಹುದೇ? ನೋಡೋದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರುತ್ತಾ. ಈಗ ಒಬ್ಬ ಹೆಣ್ಮಗಳು HK ಭಾಗದೊಳಗೆ ಹುಟ್ಟಿರ್ತಾಳೆ, ಶಾಲೆ ಕಲ್ತಿರ್ತಾಳೆ, ಆಕೆ ಮದುವೆ ನಾನ್ HK ಜಿಲ್ಲೆಗಳು, ಈಗ ಗದಗ, ಹುಬ್ಳಿ, ಬೆಳಗಾವಿ, ಧಾರವಾಡ ಯಾವುದೋ ಬೇರೆ ಜಿಲ್ಲೆಗಳಿಗೆ ಮದುವೆ ಆಗಿ ಹೋಗಿದ್ರಂದ್ರೆ ಅವರು 371J ಮೀಸಲಾತಿಯಡಿ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಕ್ವಶನ್ ಕೇಳ್ಯಾರ. ಅದಕ್ಕೆ ಉತ್ತರ ಏನು ಹೇಳ್ಯಾರ ನೋಡನ್ರಿ. ಸಕ್ಷಮ ಪ್ರಾಧಿಕಾರದಿಂದ ಪಡೆದ RD ನಂಬರ್ ಹೊಂದಿರುವ 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಮದುವೆಯಾಗಿ ಹೋಗಿದ್ರೂ ಕೂಡ, ಬೇರೆ ಜಿಲ್ಲೆಯಲ್ಲಿ ಇದ್ರೂ ಕೂಡ ನೀವು 371J ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಗೆ ಅವಕಾಶ ಐತಿ. 9ನೇ ಪ್ರಶ್ನೆ, ನಾನು 371J ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದೇ? ಹೌದು, ಸಲ್ಲಿಸಬಹುದು. ನೀವು ಬೇರೆ ಜಿಲ್ಲೆಗಳಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನಾನು 371J ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 20% ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದೇ? ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಎಷ್ಟು ಕಡೆ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರತಿ ಸಲ ಅರ್ಜಿ ಹಾಕಿದಕ್ಕೂ ಕೂಡ ನಿಗದಿತ ಶುಲ್ಕ ಇರುತ್ತೆ, ಅದನ್ನು ಶುಲ್ಕವನ್ನು ಕಟ್ಟಬೇಕು. 11ನೇ ಪ್ರಶ್ನೆ, ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಯಾಗಿದ್ದು ಇದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ? ಸಲ್ಲಿಸಬಹುದು. ಹೌದು, ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿನ 20% ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿನ 92% ಹುದ್ದೆಗಳಿಗೆ ಹಾಗೂ GBA ವ್ಯಾಪ್ತಿಯ 2 ಜಿಲ್ಲೆಗಳು ಮತ್ತು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 7 ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಉಳಿದ 26 ಜಿಲ್ಲೆಗಳಲ್ಲಿ 100% ಹುದ್ದೆಗಳಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪರೀಕ್ಷೆ ನಡೆಸಲಿದೆ. ಈ ಹುದ್ದೆಗಳಿಗೆ ರಾಜ್ಯದ ಯಾವ ಜಿಲ್ಲೆಯ ಅಭ್ಯರ್ಥಿಗಳಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೋಡ್ರಿ, ನೀವು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಯಾಗಿದ್ದರೆ ನೀವು 20% ಕಲ್ಯಾಣ ಕರ್ನಾಟಕದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನು ಹೊರತುಪಡಿಸಿ ಇನ್ನುಳಿದ 26 ಜಿಲ್ಲೆಗಳಲ್ಲಿ 100% ನೀವು ಕಾಂಪಿಟೇಷನ್ ಮಾಡ್ಬೋದು. ನೆಕ್ಸ್ಟ್ ನಾನು 371J ಮೀಸಲಾತಿಯ ಅಭ್ಯರ್ಥಿಯಾಗಿದ್ದು ನಾನು GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ 8% ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದೇ? ನಿಗದಿತ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು, ನೀವು ಕೂಡ ಸಲ್ಲಿಸಬಹುದು ಅರ್ಜಿನ. ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR ಮತ್ತು HSTR ಹುದ್ದೆಗೆ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅರ್ಜಿ ಸಲ್ಲಿಸಬಹುದಾ? ಅಭ್ಯರ್ಥಿಯು 371J ಮೀಸಲಾತಿ ಪ್ರಮಾಣ ಪತ್ರವನ್ನು ಹೊಂದಿದ್ದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆ ಎರಡಕ್ಕೂ ಅರ್ಜಿಯನ್ನು ಸಲ್ಲಿಸಬಹುದು. ನೀವು 2 ಕಡೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಐತ್ರಿ. 2022 ಏನು ಮಾಡಿದ್ರು, ಒಂದೇ ಅಪ್ಲಿಕೇಶನ್ನ ಎರಡಕ್ಕೂ ಸೇರಿಸಿ ಒಂದೇ ಅಪ್ಲಿಕೇಶನ್ ಕರೆದು ಒಂದೇ ಎಕ್ಸಾಮ್ ನಡೆಸಿದ್ರು. ಈ ಸಲ ಹಂಗೆ ಮಾಡಿಲ್ಲ. ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಡೇಟೇ ಬೇರೆ ಅದಾವು, ನಾನ್ ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಡೇಟನ್ನ ಬೇರೆ ಅದಾವು. ಸೊ ಹಾಗಾಗಿ ಬೇರೆ ಬೇರೆ ದಿನ ಎಕ್ಸಾಮ್ ಇರೋದ್ರಿಂದ ನಾವು 2 ಕಡೆ ಅಪ್ಲಿಕೇಶನ್ ಹಾಕಿ 2 ಕಡೆ ಎಕ್ಸಾಮ್ನ ಬರೆಯೋಕ್ಕೆ ಅವಕಾಶ ಐತಿ. ನೆಕ್ಸ್ಟ್ ನಾನು 371J ಮೀಸಲಾತಿ ಹೊಂದಿದ್ದು PSTR ಮತ್ತು GPSTR ಹುದ್ದೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾ? ಸಲ್ಲಿಸಬಹುದು. ನೀವು ಕಲಬುರಗಿ ಜಿಲ್ಲೆಯಲ್ಲಿನ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ 2 ಹುದ್ದೆಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಐತಿ. ನೆಕ್ಸ್ಟ್ 371J ಮೀಸಲಾತಿಯ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದರೆ ಸದರಿ ಪ್ರಮಾಣ ಪತ್ರವನ್ನು 371J ಮೀಸಲಾತಿಗೆ ಪರಿಗಣಿಸುವಿರಾ? ಓಕೆ, 371J ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದಿರುವುದರಿಂದ ಪರಿಗಣಿಸಲಾಗುತ್ತದೆ. ನೋಡ್ರಿ, ನೀವೆಲ್ಲ 371J ಮೀಸಲಾತಿ ಪ್ರಮಾಣ ಪತ್ರ ತೊಗೊಂಡ್ರಲ್ಲ, ಅದನ್ನು ತೆಗೆದು ನೋಡ್ರಿ ಒಂದ್ಸಲ. ಅಲ್ಲೇನೈತಿ, ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂತಲೇ ಪ್ರಿಂಟ್ ಆಗಿರ್ತದೆ. ಸೊ ಹಾಗಾಗಿ ಅದನ್ನು ಪರಿಗಣಿಸ್ತಾರೆ. ನೀವೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇನ್ಕಮ್ನಾಗ ಅಷ್ಟೇ ವಿದ್ಯಾಭ್ಯಾಸ ಅಂತ ಇರಬಾರ್ದು. ಇನ್ಕಮ್ ಸರ್ಟಿಫಿಕೇಟ್ನಾಗ 371Jದೊಳಗೆ ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂತಿದ್ರೆ ನಡೀತೈತಿ. ಅದು ಸರ್ಟಿಫಿಕೇಟ್ ಹಂಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಗ್ರಾಮೀಣ ಮೀಸಲಾತಿ ಕುರಿತಂತೆ ಮೊದಲ ಪ್ರಶ್ನೆ, ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಅಂದರೆ GM ಕ್ಯಾಂಡಿಡೇಟ್ ಆಗಿದ್ದು ಕ್ರಿಮಿ ಲೇಯರ್ ವ್ಯಾಪ್ತಿಯ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚಿದೆ.
ಅಂದರೆ ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಒಳಪಡುತ್ತೇನೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಬರಂಗಿಲ್ಲ ರೀ. ಗ್ರಾಮೀಣ ಮೀಸಲಾತಿಯನ್ನು ಕ್ಲೇಮ್ ಮಾಡೋಕೆ ಬರಂಗಿಲ್ಲ. ನಿಮ್ಗೆ ಇನ್ಕಮ್ ಬರಲ್ಲ ಅಂದ್ರೆ ಗ್ರಾಮೀಣನೂ ಬರಲ್ಲ ಅಂತ ಅರ್ಥ ರೀ. ನೆಕ್ಸ್ಟ್, ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು ಅಂದರೆ GM ಕ್ಯಾಂಡಿಡೇಟ್ ಆಗಿದ್ದು ಕ್ರಿಮಿ ಲೇಯರ್ ವ್ಯಾಪ್ತಿಗೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆ, ಒಳಪಡುತ್ತೇನೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಹೌದು, ನೀವು 8 ಲಕ್ಷಕ್ಕಿಂತ ಕಡಿಮೆ ನಿಮ್ಮದು ಆದಾಯ ಇತ್ತಂದ್ರೆ ನಿಮ್ಮದು ಆಟೋಮೆಟಿಕ್ಕಾಗಿ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಬರುತ್ತಾ, ನೀವೇನು ಮಾಡ್ಬೋದು, ಗ್ರಾಮೀಣ ಮೀಸಲಾತಿಯನ್ನು ಕೂಡ ಪಡೆದುಕೊಳ್ಳಬಹುದು. ಮೇಲ್ಸ್ತರಕ್ಕೆ ಸೇರಿಲ್ಲದ ಬಗ್ಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ನಮೂನೆ 1ರಲ್ಲಿ RD ನಂಬರ್ ಹೊಂದಿರುವ ಪ್ರಮಾಣ ಪತ್ರ ತಹಸೀಲ್ದಾರರಿಂದ ಪಡೆದುಕೊಂಡಿರ್ಬೇಕು. ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ನಾವು ತಹಸೀಲ್ದಾರರಿಂದ ಪಡ್ಕೊಂಡಿರ್ಬೇಕು. ನಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇತ್ತು, ನಾವು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಪಡ್ಕೊಂಡಿವಿ ಅಂದ್ರೆ ನಮಗೆ ಗ್ರಾಮೀಣ ಅಭ್ಯರ್ಥಿ ಅಂತ ನಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ನಾನು ಹಿಂದುಳಿದ ವರ್ಗದ ಪ್ರವರ್ಗ 2A 2B 3A 3B ಅಭ್ಯರ್ಥಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ ರೂಪಾಯಿ 8 ಲಕ್ಷಕ್ಕೂ ಹೆಚ್ಚಿದೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ? ಬರಂಗಿಲ್ಲ. ಗ್ರಾಮೀಣ ಮೀಸಲಾತಿ ಕೆನೆಪದರ ನೀತಿ ಕ್ರಿಮಿ ಲೇಯರ್ ಪಾಲಿಸಿ ಅನ್ವಯಿಸುವುದರಿಂದ ಗ್ರಾಮೀಣ ಮೀಸಲಾತಿಯನ್ನು ಕ್ಲೇಮ್ ಮಾಡಲು ಬರುವುದಿಲ್ಲ. ನೀವು 8 ಲಕ್ಷಕ್ಕಿಂತ ಜಾಸ್ತಿ ಐತಂದ್ರೆ ಗ್ರಾಮೀಣ ಮೀಸಲಾತಿ ನಿಮ್ಗೆ ಅನ್ವಯ ಆಗಂಗಿಲ್ಲ. ನಾನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ರ ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿ ಲೇಯರ್ ನೀತಿ ಅನ್ವಯಿಸುತ್ತದೆಯೇ? ಗ್ರಾಮೀಣ ಮೀಸಲಾತಿ ಕೋರಬಹುದೇ? ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಆದಾಯದ ಮಿತಿ ಇಲ್ಲ. ಆದಾಯ 8 ಲಕ್ಷ ಇರಬೇಕು, 10 ಲಕ್ಷ ಇರಬೇಕು ಅಂತೇಳಿ ಯಾವುದೇ ಲಿಮಿಟೇಷನ್ಸ್ ಇಲ್ಲ, ಯಾವುದೇ ಮಿತಿ ಇರುವುದಿಲ್ಲ. ಗ್ರಾಮೀಣ ಮೀಸಲಾತಿಯನ್ನು ಕೋರಿದಾಗ ನೀವು ಕ್ರಿಮಿ ಲೇಯರ್ ನೀತಿ ನಿಮ್ಗೆ ಅನ್ವಯ ಆಗಂಗಿಲ್ಲ. ಯಾಕಂದ್ರೆ ನಿಮ್ಗೆ ಇನ್ಕಮ್ ಲಿಮಿಟ್ ಇಲ್ಲ. 8 ಲಕ್ಷ ಇರಬೇಕು, 10 ಲಕ್ಷ ಇರಬೇಕು ಅಂತ ಏನೂ ಲಿಮಿಟ್ ಇಲ್ಲದೆ ಇರೋದ್ರಿಂದ ನೀವು ಗ್ರಾಮೀಣ ಮೀಸಲಾತಿಯನ್ನು ಕೂಡ ಪಡೆದುಕೊಳ್ಳಬಹುದು. ನಾನು ಸಾಮಾನ್ಯ ವರ್ಗ ಅಂದರೆ GM ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ದು ಕೆನೆಪದರ ಮಿತಿಗೆ ಒಳಪಡುತ್ತೇನೆ, ಕ್ರಿಮಿ ಲೇಯರ್. ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿಯನ್ನು ಕೋರಬಹುದೇ ಅಂತ ಕೇಳ್ಯಾರ. ವಾರ್ಷಿಕ ರೂಪಾಯಿ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂಥ ಕೆನೆಪದರ ಮಿತಿಗೆ ಅಂದರೆ ಕ್ರಿಮಿ ಲೇಯರ್ಗೆ ಒಳಪಡುವ ಸಾಮಾನ್ಯ ವರ್ಗದ GM ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿಗೆ ಕೆನೆಪದರ ನೀತಿ ಅನ್ವಯಿಸುವುದರಿಂದ ಗ್ರಾಮೀಣ ಮೀಸಲಾತಿಯನ್ನು ಹೊರತುಪಡಿಸಿ ಉಳಿದಂತೆ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತ, ತೃತೀಯ ಲಿಂಗಿ ಮೀಸಲಾತಿಯನ್ನು ಕೋರಬಹುದಾಗಿದೆ. ನೆಕ್ಸ್ಟ್ ನಾನು 2A ಪ್ರವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದೇನೆ. ನನ್ನ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಸಾಮಾನ್ಯ ಅಂದರೆ GM ವರ್ಗದಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿ ಅನ್ವಯಿಸುತ್ತದೆ? ಇಲ್ಲ, ಅನ್ವಯಿಸೋದಿಲ್ಲ. ಗ್ರಾಮೀಣ ಮೀಸಲಾತಿ ಕೆನೆಪದರ ನೀತಿ ಅನ್ವಯಿಸೋದ್ರಿಂದ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇರೋದ್ರಿಂದ ಗ್ರಾಮೀಣ ಮೀಸಲಾತಿ ಕೋರಲು ಅವಕಾಶ ಇರುವುದಿಲ್ಲ. ಅಂದರೆ ನೀವು ಇನ್ಕಮ್ 8 ಲಕ್ಷ ಇರೋದ್ರಿಂದ ನೀವು ಗ್ರಾಮೀಣ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂಕಕ್ಕೆ ಸಂಬಂಧಪಟ್ಟಂತೆ ನಾನು GPT ಹುದ್ದೆಯ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಿರಬೇಕೇ ಅಥವಾ ಹುದ್ದೆಯ ವಿಷಯಕ್ಕೆ ಸಂಬಂಧಿಸಿದ ಸಮೂಹ ವಿಷಯಗಳಲ್ಲಿ 50% ಗಳಿಸಿರಬೇಕೇ? ನೋಡ್ರಿ, ಪದವಿಯಲ್ಲಿ ಒಟ್ಟಾರೆಯಾಗಿ ಸರಾಸರಿ 50% ಅಂಕಗಳನ್ನು ಹೊಂದಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಪರ್ಟಿಕ್ಯುಲರ್ ಆಗಿ ಇಂಗ್ಲೀಷ್ಗೆ 50 ತೊಗೊಂಡಿರ್ಬೇಕು, ಕನ್ನಡಕ್ಕೆ 50 ತೊಗೊಂಡಿರ್ಬೇಕು ಅಥವಾ ಎಲ್ಲ ಸಬ್ಜೆಕ್ಟಿಗೆ 50 ತೊಗೊಂಡಿರ್ಬೇಕಂತ ಏನೂ ಇಲ್ಲ. ಮೊದಲು ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ, ಈಗ ಹಾಗೇನಿಲ್ಲ. ಓವರಾಲ್ ಆಗಿ ನೀವು ಡಿಗ್ರಿ ಒಳಗೆ 50% ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟು ಸೇರಿ 50% ಮಾರ್ಕ್ಸ್ ತೊಗೊಂಡಿದ್ರೆ ನೀವು ಅರ್ಜಿಯನ್ನು ಹಾಕಬಹುದು. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ PST, ಪದವೀಧರ ಪ್ರಾಥಮಿಕ ಶಿಕ್ಷಕ GPT ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕ AM ಅಸಿಸ್ಟೆಂಟ್ ಮಾಸ್ಟರ್ ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದ್ದೇನೆ. ನಾನು ಎಲ್ಲ 3 ವೃಂದಗಳಿಗೆ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕೇ? ಕ್ವಶನ್ ಕೇಳಾರ. ಅದಕ್ಕೆ ಉತ್ತರ ಏನು ಹೇಳ್ಯಾರ ನೋಡ್ರಿ, ನೀವು PSTನಾದರೂ ಬರ್ರಿ, GPTನಾದರೂ ಬರ್ರಿ, AM ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಪ್ರೌಢಶಾಲಾ ಸಹ ಶಿಕ್ಷಕರಾದರೂ ಬರೀರಿ. ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಯು ತಾನು ಇಚ್ಛಿಸಿದಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದೇ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಮುಂದಿನ ಪ್ರಶ್ನೆ, GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳ ಅಧ್ಯಯನ ಮಾಡಿರಬೇಕೇ ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದರೆ ಸಾಕಾಗುವುದಿಲ್ಲವೇ? ಕ್ವಶನ್ ಏನು ಕೇಳಾರೆ, ಡಿಗ್ರಿ ಒಳಗೆ ನಾವು 3 ವರ್ಷ ಐಚ್ಛಿಕ ಕನ್ನಡ ವಿಷಯನ ಓದಿರಲೇಬೇಕಾ ಅಥವಾ ಏನು ಮಾಡ್ತೀವಿ, ಬೇಸಿಕ್ ಕನ್ನಡ ಬೇಸಿಕ್ ಇಂಗ್ಲೀಷ್ ಅಂತ ಓದಿರ್ತೀವಿ 2 ವರ್ಷ, ಅದನ್ನಷ್ಟೇ ಓದಿದ್ರೆ ಸಾಕನ ಅಂತ ಕೇಳ್ಯಾರ ಅವರು. ಉತ್ತರ ಏನು ಹೇಳ್ಯಾರ ನೋಡ್ರಿ, GPT ಕನ್ನಡ ಭಾಷಾ ವಿಷಯದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕವಾಗಿ 3 ವರ್ಷಗಳು ಅಧ್ಯಯನ ಮಾಡಿರುವುದು ಕಡ್ಡಾಯವಾಗಿರುತ್ತದೆ.
ನೀವು ಆಪ್ಷನಲ್ ಕನ್ನಡನ 3 ವರ್ಷ ಓದಿರಲೇಬೇಕು. ನಾ ಬೇಸಿಕ್ ಕನ್ನಡ ಓದಿನಲ್ಲ, ನನಗೂ ಬರ್ತಾನೋ ಬರೋಂಗಿಲ್ಲ, ಬೇಸಿಕ್ ಕನ್ನಡ ಮಾತ್ರ ಓದಿದ್ರೆ ಬರೋಂಗಿಲ್ಲ. ಆಪ್ಷನಲ್ ಕನ್ನಡನ 3 ವರ್ಷ ನೀವು ಓದಿದರೆ ಮಾತ್ರ ನೀವು ಕನ್ನಡ ಟೀಚರ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಮುಂದಿನ ಪ್ರಶ್ನೆ, ನಾನು ಪದವಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು. ಕನ್ನಡ ಲ್ಯಾಂಗ್ವೇಜ್ ಒಳಗೆ ಡಿಗ್ರಿನ ಓದ್ಯಾರಂತ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೋರ್ ವಿಷಯಗಳು ಅಂದರೆ ಕಲಾ ಕನ್ನಡ ಆಂಗ್ಲ ಮಾಧ್ಯಮ, ಜೀವವಿಜ್ಞಾನ ಆಂಗ್ಲ ಮಾಧ್ಯಮ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದೇ ಅಂತ ಕ್ವಶನ್ ಕೇಳಾರ. ಅದಕ್ಕೆ ಉತ್ತರ ಏನು ಹೇಳ್ಯಾರ ನೋಡ್ರಿ. ಇಂಗ್ಲಿಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು, ಅಥವಾ SSLCಯಲ್ಲಿ ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು, ಅಥವಾ SSLCಯನ್ನು ಅಥವಾ ಪದವಿಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು, ಅಥವಾ UGC ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ ಆ ಭಾಷೆಯ ಡಿಪ್ಲೊಮೊ ಅರ್ಹತೆಯನ್ನು ಹೊಂದಿರತಕ್ಕದ್ದು. ಈಗ ಅಭ್ಯರ್ಥಿಗಳಿಗೆ ಏನು ಗೊಂದಲ ಆಗತ್ತಪ್ಪ ಅಂದ್ರೆ, ಇಷ್ಟು ದಿನ ನೇಮಕಾತಿ ಒಳಗೆ ಬರೀ ಸೋಷಲ್ ಟೀಚರು, ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು ಅಂತ ಹಿಂಗೆ ತುಂಬಿಕೊಂಡ್ರು. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಅಂತ ಸಪ್ರೇಟ್ ಪೋಸ್ಟ್ಗಳು ಇದ್ದಿಲ್ಲ. ಈ ಸಲ ಹೊಸದಾಗಿ ಸೋಷಲ್ ಸೈನ್ಸ್ ಕನ್ನಡ ಪೋಸ್ಟ್ ಎಷ್ಟದವು, ಸೋಷಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಪೋಸ್ಟ್ ಎಷ್ಟದವು ಅಂತೇಳಿ ಸಪ್ರೇಟಾಗಿ ಬಿಟ್ಟಾರ. ಸೊ ಹಾಗಾಗಿ ನೀವು ಎರಡಕ್ಕೂ ಅಪ್ಲಿಕೇಶನ್ ಹಾಕ್ಬೇಕಾ ಬೇಡ ಅಂತೇಳಿ ಗೊಂದಲಗಳು ಅದಾವು. ನೀವು ನೋಡ್ರಿ, ಇಂಗ್ಲೀಷ್ ಭಾಷೆಯನ್ನು ಆಪ್ಷನಲ್ ಇಂಗ್ಲೀಷ್ ಆಗಿ ಆದರೂ ಡಿಗ್ರಿಯಲ್ಲಿ ಓದಿರಬಹುದು, ಅಥವಾ ನೀವು ಆಪ್ಷನಲ್ ಇಂಗ್ಲೀಷ್ ಡಿಗ್ರಿಯಲ್ಲಿ ಓದಿಲ್ಲ ಅಂದರೂ ಕೂಡ ನೀವು SSLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದಿರ್ತೀರಿ. ಸೊ ನೀವು ಹಾಕ್ಬೋದು ಅಪ್ಲಿಕೇಶನ್ನ. ಅಥವಾ ನೀವು ಡಿಗ್ರಿನ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ಬೋದು. ಭಾಳಷ್ಟು ಜನ ಇಂಗ್ಲೀಷ್ ಮೀಡಿಯಮ್ನೊಳಗೆ ಓದಿರಲ್ಲ, ಕೆಲವ್ರು ಓದಿರ್ತಾರೆ, ಓದಿದವರು ಕೂಡ ಹಾಕ್ಬೋದು ಅಂತ ಹೇಳ್ಯಾರ. ಸೊ ಎಲ್ಲರೂ ಕೂಡ ಕಾಮನ್ ಆಗಿ ಇಂಗ್ಲೀಷು ಕನ್ನಡ ಎರಡೂ ಎಲಿಜಿಬಲ್ ಹಾಕಿರಿ, ಎಲ್ಲರೂ ಬರೀರಿ. ಯಾಕಂದ್ರೆ ನಾವು SSLC ಮಟ್ಟ ಇಂಗ್ಲೀಷ್ ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ಆದರೂ ಓದಿರ್ತೀವಿ, ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಓದಿರ್ತೀವಿ. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಐತಿ, ಹಾಕ್ರಿ. ಯಾಕೆ ಇದನ್ನು ಎರಡೆರಡು ಭಾಷೆಯಲ್ಲಿ ಶಿಕ್ಷಕರ ನೇಮಕ ಮಾಡ್ಕೊಳಕತ್ತಾರಪ್ಪ ಅಂದ್ರೆ, ಈಗ ಬೈಲಿಂಗ್ವಲ್ ಬಂದೈತ್ರಿ ಎಲ್ಲ ಸ್ಕೂಲ್ ಒಳಗೆ. 1ರಿಂದ 5ನೇ ಕ್ಲಾಸ್ ಬೈಲಿಂಗ್ವಲ್ ಅಂದರೆ ಎರಡೂ ಭಾಷೆಯಲ್ಲಿ ನಾವು ಕೋರ್ ಸಬ್ಜೆಕ್ಟ್ನ ಪರಿಸರ ಅಧ್ಯಾಯ ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಎರಡೂ ಭಾಷೆಯಲ್ಲಿ ನಾವು ಅದನ್ನು ಬೋಧನೆ ಮಾಡಬೇಕಾಗಿರೋದ್ರಿಂದ ಈ ರೀತಿಯಾಗಿ ಪೋಸ್ಟ್ಗಳನ್ನ ಡಿವೈಡ್ ಮಾಡ್ಯಾರಂತ ನನಗನ್ಸುತ್ತೆ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಶಾಲಾ PET ಗ್ರೇಡ್ 2 1ರಿಂದ 8ನೇ ತರಗತಿ ವೃಂದದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು TET ಅಥವಾ CTET ಅಗತ್ಯವೇ? ನೋಡ್ರಿ, ಪ್ರಾಥಮಿಕ ಶಾಲೆ ಗ್ರೇಡ್ 2 1ರಿಂದ 8ನೇ ತರಗತಿ ವೃಂದದ ಹುದ್ದೆಗೆ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲು TET ಅಥವಾ CTET ಅಗತ್ಯವಿರುವುದಿಲ್ಲ. ಈಗ ಇದು PE ಟೀಚರ್ಗೆ ಸಂಬಂಧಪಟ್ಟಂತೆ ಅವ್ರಿಗೆ TET ಮತ್ತು CTET ಅವಶ್ಯಕತೆ ಇಲ್ಲ. ಉಳಿದಂತೆ ಸಬ್ಜೆಕ್ಟ್ ಟೀಚರು ನಾವು TET ಮತ್ತು CTETನ ಎಲಿಜಿಬಲ್ ಆಗಿರಲೇಬೇಕು. PE ಟೀಚರ್ಗೆ ಇದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಪ್ರಾಥಮಿಕ ಶಾಲಾ ಶಿಕ್ಷಕರ 1ರಿಂದ 5ನೇ ತರಗತಿ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲು TET ಅಥವಾ CTET ಅಗತ್ಯವೇ? ಹೌದು, ಅಗತ್ಯ ಐತಿ. TET ಅಥವಾ CTET ಪತ್ರಿಕೆ 1 ಕಡ್ಡಾಯವಾಗಿ ಪಡೆದಿರಬೇಕು. ಅಂದ್ರೆ ಒಂದು TET ಪೇಪರ್ ಫಸ್ಟ್ ಪಾಸ್ ಆಗಿರಲೇಬೇಕು. SC ST ಕ್ಯಾಟಗರಿ 1 PH ಅಭ್ಯರ್ಥಿಗಳು 55% ಅಂಕಗಳನ್ನು ಹಾಗೂ GM ಹಾಗೂ 2A 2B 3A 3B ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳು 60% ಅಂಕಗಳನ್ನು ಗಳಿಸಿರಬೇಕು. ನೋಡ್ರಿ, ನಾವು TET ಒಳಗೆ 90 ಮಾರ್ಕ್ಸ್, ಜನರಲ್ ಇದ್ದರೂ 90 ಮಾರ್ಕ್ಸ್ ತೊಗೋಬೇಕು. SC ST ಕ್ಯಾಟಗರಿ 1 PH ಕ್ಯಾಂಡಿಡೇಟು 83 ಮಾರ್ಕ್ಸ್ನ ತೊಗೊಂಡಿರಬೇಕು, ಅಂದರೆ ಮಾತ್ರ ಅದು ಎಲಿಜಿಬಲ್ ಆಗುತ್ತೆ. ಸೊ ನಾವು PSTಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ TET ಫಸ್ಟ್ ಪೇಪರ್ ಅಥವಾ CTET ಫಸ್ಟ್ ಪೇಪರ್ ಪಾಸ್ ಆಗಿರಲೇಬೇಕು. ನೆಕ್ಸ್ಟ್ ಪದವೀಧರ ಪ್ರಾಥಮಿಕ ಶಿಕ್ಷಕರು 6ರಿಂದ 8ನೇ ತರಗತಿ ಆಗ್ಬಿಟ್ಟು 9 ಕಾಣಕತ್ತೈತಿರಲ್ಲ, 6ರಿಂದ 8ನೇ ತರಗತಿ ವೃಂದದ ಹುದ್ದೆಗೆ ಮತ್ತು PET ಗ್ರೇಡ್ 2 PET ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸಲು TET ಅಥವಾ CTET ಅಗತ್ಯವೇ ಅಂತ ಕೇಳಾರ. ನೋಡ್ರಿ, TET ಅಥವಾ CTET ಪತ್ರಿಕೆ 2 ಕಡ್ಡಾಯವಾಗಿ ಪಡೆದಿರಬೇಕು, ಅಂದರೆ ಪಾಸ್ ಆಗಿರಬೇಕು. ಇಲ್ಲಿ ಕೂಡ ಸೇಮ್ SC ST ಕ್ಯಾಟಗರಿ 1 55% ಮಾರ್ಕ್ಸ್ ಅಂದರೆ 83 ಮಾರ್ಕ್ಸ್ ತೊಗೋಬೇಕು. GM 2A 2B 3A 3B ವರ್ಗದವರು 60% ಅಂದರೆ 90 ಅಂಕಗಳನ್ನು ಪಡೆದಿರಬೇಕು. ಸೆಕೆಂಡ್ ಪೇಪರ್ ಎಲಿಜಿಬಲ್ ಆದರೆ ಮಾತ್ರ ನಾವು GPT ಪೋಸ್ಟ್ಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇರ್ತೈತಿ. ಒಂದು ವೇಳೆ ಏನಾದರೂ TET ಪೇಪರ್ 2 ಪಾಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಸೇವಾನಿರತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ, ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಶನ್ಗಳದಾವು, ಅವ್ರಿಗೆ ಏನೇನು ಉತ್ತರ ಕೊಟ್ಟಾರ ನೋಡೋಣ್ರಿ. ಕ್ವಶನ್ ನೋಡ್ರಿ, ನಾನು ಸೇವಾನಿರತ ಅಭ್ಯರ್ಥಿಯಾಗಿದ್ದು NOCಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾ ಅಂತ ಕ್ವಶನ್ ಕೇಳ್ಯಾರ. ಅದಕ್ಕೆ ಉತ್ತರ, ಸೇವಾನಿರತ ಅಭ್ಯರ್ಥಿಯು NOCಯನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ಪರಿಶೀಲನಾ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ಈಗ ಸದ್ಯಕ್ಕೆ ನೀವು ಅರ್ಜಿ ಹಾಕುವಾಗ NOC ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅರ್ಜಿ ಹಾಕಿ ಎಕ್ಸಾಮ್ ಬರೆದು ಎಲಿಜಿಬಲ್ ಆಗಿ ವೆರಿಫಿಕೇಷನ್ಗೆ ಏನು ಹೋಗಿರಲ್ಲ, ವೆರಿಫಿಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಸಕ್ಷಮ ಪ್ರಾಧಿಕಾರದಿಂದ NOC ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ತೊಗೊಂಡೋಗಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಅಥವಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು
2026ನೇ ಸಾಲಿನಲ್ಲಿ ಮತ್ತೊಮ್ಮೆ GPT ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆಯೇ? ಇಲ್ಲ ಅಂತ ಹೇಳ್ಯಾರ ಅವರು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ನೀವು GPT ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು 2026ರ ಸಾಲಿನಲ್ಲಿ ಮತ್ತೊಮ್ಮೆ ನೀವು GPT ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ. ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು 2026ರ ಸಾಲಿನಲ್ಲಿ ಮತ್ತೊಮ್ಮೆ ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆಯೇ? ಖಂಡಿತವಾಗಿ ನೀವು ಹೈಸ್ಕೂಲ್ ಟೀಚರ್ ಪೋಸ್ಟ್ಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಐತಿ. ನಾನು ಶಾಲಾ ಶಿಕ್ಷಣ ಇಲಾಖೆಯ GPT ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 2026ನೇ ಸಾಲಿನಲ್ಲಿ ಮತ್ತೊಮ್ಮೆ ನಾನು ಪ್ರೌಢಶಾಲಾ ಸಹಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ. GPTಗಿಂತ ದೊಡ್ಡ ಪೋಸ್ಟ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ನಾನು ಅನುದಾನಿತ ಶಾಲೆಗಳಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾ? ಅನುದಾನಿತ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದರಿಂದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡ್ರಿ. ನೀವು ಏಡೆಡ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದಂತ. ನೆಕ್ಸ್ಟ್ ನಾನು ಇತರ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಸಲ್ಲಿಸುತ್ತಿದ್ದು NOC ಪಡೆದು ಅರ್ಜಿ ಸಲ್ಲಿಸಬಹುದಾ? ಈಗ NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. 1:2 ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆಯಾದಲ್ಲಿ ದಾಖಲೆಗಳ ಪರಿಶೀಲನಾ ವೇಳೆಯಲ್ಲಿ ನೇಮಕಾತಿ ಪ್ರಾಧಿಕಾರಕ್ಕೆ ಪರಿಶೀಲನೆಗೆ ಹಾಜರುಪಡಿಸಬೇಕಾಗುತ್ತದೆ. ಈಗ ಸದ್ಯಕ್ಕೆ ನೀವು ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಿದರೂ ಕೂಡ ಈಗ ಸದ್ಯಕ್ಕೆ NOC ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿ 1:2 ಲಿಸ್ಟ್ ಒಳಗೆ ಬಂದು ವೆರಿಫಿಕೇಷನ್ಗೆ ಏನು ಹೋಗ್ತೀವಲ್ಲ ಅವಾಗ ಏನು ಮಾಡೋಕೆ ನಾವು NOC ಸರ್ಟಿಫಿಕೇಟ್ನ ತೊಗೊಂಡು ಹೋಗಿ ಪರಿಶೀಲನೆಗೆ ಕೊಡಬೇಕಾಗತ್ತಾ. ನೆಕ್ಸ್ಟ್ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿವಾಹಿತ ಮಹಿಳೆಯಾಗಿದ್ದು ತಂದೆಯ ಹೆಸರಿನಲ್ಲಿ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದೇ? ಸಲ್ಲಿಸಬಹುದು. ನಮೂನೆಯಲ್ಲಿ ಅಭ್ಯರ್ಥಿಯ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು. ಇದೇನು ಯೋಜನಾ ನಿರಾಶ್ರಿತರ ಸರ್ಟಿಫಿಕೇಟ್ ಇರುತ್ತಲ್ಲ ಅಲ್ಲಿ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿರಬೇಕು, ಅಂದ್ರೆ ಅವರು ಕೂಡ ಸಲ್ಲಿಸಬಹುದು. ನೋಡ್ರಿ, ವಿಶೇಷ ಸೂಚನೆ: ಸದರಿ ಪ್ರಶ್ನೋತ್ತರಗಳು ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಸುತ್ತೋಲೆ, ಆದೇಶ, ಅಧಿಸೂಚನೆಗೆ ಒಳಪಟ್ಟಿರುತ್ತದೆ ಅಂತ ಹೇಳ್ಯಾರ್ರಿ. ಒಟ್ಟಾರೆಯಾಗಿ ನಾವು ಇವತ್ತಿನ ತರಗತಿಯಲ್ಲಿ ಏನು ಮಾಡಿದ್ವಿ ರೀ, ಏನೇನೆಲ್ಲ ಡೌಟ್ಸು ಗೊಂದಲಗಳಿದ್ವಲ್ಲ ಆ ಗೊಂದಲಗಳಿಗೆ CAC ಅವರು ಪರಿಹಾರ ಕೊಟ್ಟಿದ್ದಾರಲ್ಲ ಆ ಎಲ್ಲ ಪರಿಹಾರಗಳನ್ನು ನಿಮಗೆ ತಿಳಿಸ್ಕೊಟ್ಟೀನಿ. ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.